ಇನ್ನು ಮುಂದಿನ ಫ್ಯೂಚರ್ ಬಗ್ಗೆ ಏನು ಪ್ಲಾನ್ ಮಾಡ್ಕೊಂಡ್ರೆ ನಿಮ್ದು ವೃತ್ತಿಯಲ್ಲಾಗಿರ್ಬೋದು, ಬಿಸ್ನೆಸ್ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಏನಾದ್ರು ಇದೆಯಾ ಪ್ಲಾನಿಂಗ್ ಮುಂದಕ್ಕೆ? ಸರ್ ತುಂಬಾನೇ ಆಸೆ ಇದೆ. ಅಂದ್ರೆ ಅವಕಾಶಗಳೇ ಇಲ್ಲ. ಹ್ಮ್. ನಾನೊಂದು ಇನ್‌ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೀನಿ. ಒಂದು ಆಸೆ ಇದೆ ಆದ್ರೆ ಅವಕಾಶಗಳಿಲ್ಲ. ಅದು ನಮ್ಗೆ ಸಂಬಂಧಪಡುತ್ತೆ. ಹ್ಮ್. ಈಗ ನಾವು ಏನೇ ಮಾಡ್ಲಿ, ಏನೇ ಸಮಾಜ ಸೇವೆ ಮಾಡ್ಲಿ, ಆದ್ರೂ ನಮ್ಗೆ ಬೆಲೆನೇ ಕೊಡಲ್ಲ ಯಾರು ಹ್ಮ್. ಜನಗಳಾಗಿರ್ಬೋದು. ಹ್ಮ್. ಹಾಗಾಗಿ ನನಗೆ ಒಂದು ಆಸೆ ಏನಪ್ಪಾ ಅಂತಂದ್ರೆ, ಈಗ ನೋಡಿರ್ತೀರಾ ಹ್ಮ್. ಆ ಬೇರೆ ಗಂಡ್ ಮಕ್ಳಿಗೂ ಆಶ್ರಮ ಇರುತ್ತೆ, ವೃದ್ಧಾಶ್ರಮ ಇರುತ್ತೆ, ಮತ್ತೆ ಮಕ್ಕಳಿಗೆಲ್ಲ ಆಶ್ರಮ ಇರುತ್ತೆ. ಬೇರೆ ಬೇರೆ ಆಶ್ರಮಗಳೆಲ್ಲ ನೋಡಿರ್ತೀರಾ. ಈಗ ನಮ್ಮ ಕಮ್ಯುನಿಟಿಯಲ್ಲಿ ನೋಡಿರ್ತೀವಿ, ನಮ್ಮ ಟ್ರಾನ್ಸ್ ಕಮ್ಯುನಿಟಿ, ನಮ್ಮ ಮಂಗಳಮುಖಿ ಕಮ್ಯುನಿಟಿಗೆ ಮದ್ವೆ ಆಗಲ್ಲ ನಾವು. ಹ್ಮ್. ಮಕ್ಕಳು ಇರಲ್ಲ. ಹ್ಮ್. ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಮಕ್ಕಳಾಗತ್ತೆ, ಮಕ್ಳು ಇರ್ತವೆ. ಹ್ಮ್. ನಾಳೆ ವಯಸ್ಸಾದ್ಮೇಲೆ ಆ ಮಕ್ಕಳನ್ನ ನೋಡ್ಕೊಳ್ತಾರೆ ತಂದೆ ತಾಯಿಗಳು ಅಂತ. ತಂದೆ ತಾಯಿಗಳ್ನ ಆ ಮಕ್ಳು ನೋಡ್ಕೊಳ್ತಾರೆ ಅಂತ ಇರುತ್ತೆ. ಆದ್ರೆ ನಮ್ಮ ಮಂಗಳಮುಖಿ ಕಮ್ಯುನಿಟಿ ಅವರಿಗೆ ಯಾರು ಗಂಡ ಇರಲ್ಲ, ಮಕ್ಳಿರಲ್ಲ. ಹ್ಮ್. ನಾಳೆ ನಾವು ವಯಸ್ಸಾದ್ಮೇಲೆ ಹ್ಮ್. ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಒಂದು ಮೆಡಿಸಿನ್ಗಾದ್ರು, ಒಂದು ಏನಕ್ಕಾದ್ರೂ, ಒಂದು ತಿನ್ನಕ್ಕಾದ್ರೂ, ಒಂದು ಊಟಕ್ಕಾದ್ರೂ ಇನ್ನೊಬ್ಬರ ಹತ್ರ ಕೈ ಚಾಚ್ಬೇಕಾಗತ್ತೆ ಅಂತ ಪರಿಸ್ಥಿತಿ. ಈಗ ನಾವು ಶಕ್ತಿ ಇದೆ ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀವಿ, ಜೀವನ ಮಾಡ್ತೀವಿ ಅಂತ ನಂಬಿಕೆ ಭರವಸೆ ಇರುತ್ತೆ. ಆದ್ರೆ ವಯಸ್ಸಾದ್ಮೇಲೆ ಶಕ್ತಿ ಇರಲ್ಲ, ನಡೆಯಕ್ಕಾಗಲ್ಲ, ಆ ತರ ಕಷ್ಟ ಇರುತ್ತೆ. ಅಂತ ನನ್ನ ಸಮುದಾಯಕ್ಕೋಸ್ಕರನೇ ನಾನೊಂದು ಆಶ್ರಮ ಮಾಡ್ಬೇಕಂತ ಆಸೆ ಇದೆ. ನಮ್ಮ ಸಮುದಾಯಕ್ಕೋಸ್ಕರನೇ ಹ್ಮ್. ಒಂದು ಆಶ್ರಮ ಮಾಡ್ಬೇಕು, ಒಂದು ಅನಾಥ ಆಶ್ರಮ ಮಾಡ್ಬೇಕು. ಅನಾಥಾಶ್ರಮ ಅಂತ ಅಲ್ಲ, ಅದು ವೃದ್ಧಾಶ್ರಮ. ಒಂದು ಕುಟುಂಬ ಅಂತ ನಾನು ಅಂತ ಹೇಳ್ತೇನೆ. ಹ್ಮ್. ಯಾಕಂದ್ರೆ ನನ್ನ ಫ್ಯಾಮಿಲಿ ಅಂತ ಹೇಳ್ತೇನೆ ಅವರಿಗೆ. ಹ್ಮ್. ನನ್ನ ಅಂದ್ರೆ ಈ ಅನಾಥರು ಅಂತ ವಯಸ್ಸಾದ ನಂತರ ಹೇಳ್ಲಿಕ್ಕೆ ನೋಡ್ಲಿಕ್ಕೆ ಆಗಲ್ಲ, ಇಷ್ಟಪಡಲ್ಲ. ಕಷ್ಟ ಇರುವಂತಹ ಸಂದರ್ಭದಲ್ಲಿ ಬಂದು ಅಲ್ಲಿ ಹೇಳ್ಕೊಳ್ಬೋದು. ಈಗ ಇರ್ಬೋದು, ನಮ್ಮಲ್ಲಿ ತುಂಬಾ ಮಂದಿ ಏನ್ ವಯಸ್ಸಾದವ್ರು ಮಾಡ್ತಾರೆ, ಬಂದು ಇರ್ಬೋದು. ತಂದೆ ತಾಯಂದಿರನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಹ್ಮ್. ಆ ತರ ನಿಮ್ಮವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಲ್ವಾ? ಇವಾಗ ಇರುವಂತಹ ವೃದ್ಧಾಶ್ರಮಕ್ಕೆ ಸೇರಿಸಲ್ವಾ? ಇಲ್ಲ ಅಂದ್ರೆ ಈಗ ಸದ್ಯ ಅಲ್ಲಿ ಸಿಚುವೇಶನ್ ಆಗಿದ್ರೆ, ನಾವು ಇರುವಂತ ಸ್ಥಿತಿ ಆಗಿರ್ಬೋದು, ಹ್ಮ್. ನಮ್ಮಲ್ಲಿ ಇರುವಂತದ್ದು ಆಚಾರ ವಿಚಾರ ಆಗಿರ್ಬೋದು, ಅದಲ್ಲಿ ನಾವಿರುವಂತ ಮಾಡಕ್ಕಾಗಲ್ಲ. ಮನಸ್ಥಿತಿ ಆಗಿರ್ಬೋದು, ನಮ್ಮ ಮೆಂಟಾಲಿಟಿ ಆಗಿರ್ಬೋದು, ಅದಕ್ಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಬೆಲೆನೇ ಕೊಡಲ್ಲ. ಹ್ಮ್. ಹಾಗಾಗಿ ನಮ್ಮ ಸಮುದಾಯದವ್ರ ಕಷ್ಟ ಏನಂತ ನಮ್ಗೆ ಗೊತ್ತಿರುತ್ತೆ. ಹ್ಮ್. ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು, ಯಾವ ತರ ಹ್ಮ್. ಇರಿಸ್ಬೇಕು ಅಂತ ಹ್ಮ್. ನಮ್ಗೆ ಗೊತ್ತಿರುತ್ತಲ್ಲ. ಹಾಗಾಗಿ ನಮ್ಮ ಸಮುದಾಯಕ್ಕೋಸ್ಕರ ಒಂದು ಹ್ಮ್. ವೃದ್ಧಾಶ್ರಮ ಮಾಡ್ಬೇಕಂತ ನನ್ಗೆ ತುಂಬಾನೇ ಚಿಕ್ಕ ವಯಸ್ಸಿಂದ ಅನಿಸಿತ್ತು ನನಗೆ. ಮತ್ತೆ ಬುದ್ಧಿ ತಿಳಿಬೇಕಂತ, ಟ್ರಾನ್ಸ್ಜೆಂಡರ್ ಅಂತ ಕಮ್ಯುನಿಟಿ ಅಂತ ತಿಳಿಬೇಕಂತ ಗೊತ್ತಾದ ತಕ್ಷಣ ನನಗೆ ನಮ್ಮ ಸಮುದಾಯದಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತೇಳಿ ನನ್ನ ಆಸೆ ಇದೆ. ಆದ್ರೆ ಆಸೆನೇ ಹೇಗೆ ಉಳ್ಕೊಂಡಿದೆ. ಯಾಕಂದ್ರೆ ನನ್ನ ಅಪ್ಪ ಅಮ್ಮ ಇವಾಗ್ಲೂ ಕೂಲಿ ಕೆಲಸ ಜೀವನ ಮಾಡೋರು. ಹ್ಮ್. ಹ್ಮ್. ಅಷ್ಟು ಆಸೆ, ಅಷ್ಟು ದೊಡ್ಡ ಕನಸು ಅವರಿಗೆ ನೆರವೇರ್ಸಕ್ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಯಾರಾದ್ರೂ ಜೊತೆಗೆ ಇಷ್ಟಪಡ್ತೀನಿ. ನಿಂತ್ರೆ ಮಾಡ್ತೀರಾ? ಮಾಡೇ ಬರ್ತೀವಿ, ಖಂಡಿತ ಮಾಡ್ತೇವೆ. ಅಂದ್ರೆ ಯಾವ ತರದವ್ರು ನಿಲ್ಬೇಕು ನಿಮ್ ಜೊತೆ? ಅಂದ್ರೆ ಅಂದ್ರೆ ಒಳ್ಳೆ ಮನಸ್ಥಿತಿ ಇದ್ದವ್ರು ಇರ್ಬೇಕು ಫಸ್ಟ್. ಹ್ಮ್. ಅಂದ್ರೆ ದುಡ್ಡಿದೆ ಅಂತ ಹೇಳಿ ಅಹಂ ತೋರಿಸುವಂತ ವ್ಯಕ್ತಿಗಳು ಆಗಿರ್ಬಾರ್ದವ್ರು. ಹ್ಮ್. ಯಾರಿಗಾಗ್ಲಿ, ತಂದೆ ತಾಯಿಗಾಗ್ಲಿ, ಅಂದ್ರೆ ನಮ್ಮ ದುಡ್ಡು ಸಮುದಾಯಕ್ಕಾಗ್ಲಿ. ಹಣನೇ ಕೊಟ್ಟು ಹೆಲ್ಪ್ ಮಾಡ್ಬೇಕು ಅಂತ ಇದೆಯಾ ಅಥವಾ ಬೇರೆ ರೀತಿಯಾದ ಯಾವ್ದಾದ್ರು ಬೇರೆ ರೀತಿಯಲ್ಲಿ ರೀತಿ ಹೆಲ್ಪ್ ಅಂದ್ರೆ ಮಾಡೋದಂತೆ? ಬೇರೆ ರೀತಿ ಅಂತ ಅಂದ್ರೆ, ಈಗ ನಮ್ಮ ಸಮುದಾಯದ ಅವಶ್ಯಕತೆ ಏನು? ಹ್ಮ್. ನಮ್ಗೆ 3 ಹೊತ್ತು ಊಟ ಬೇಕು. ಹ್ಮ್. ವಯಸ್ಸಾದವರಿಗೆಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬೆಡ್, ಈ ತರ ರೂಮಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದೀವಿ. ಹ್ಮ್. ಈಗ ನನಗೆ ಸರ್ಕಾರ ಆಗ್ಲಿ, ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಆಗ್ಲಿ, ನನಗೆ ಯಾರ ಹತ್ರ ಏನ್ ಕೇಳ್ತಿಲ್ಲ. ಹ್ಮ್. ನಮ್ಗೆ ಕೊಡ್ಬೇಕು ಮೂಲಭೂತ ಸೌಕರ್ಯಗೋಸ್ಕರ ನಾನು ಸೆರಗೊಡ್ಡಿ ಬೇಡ್ಕೊಳ್ತೇನೆ. ಏನಪ್ಪಾ ಅಂದ್ರೆ, ನಮ್ಗೆ ಮೂಲಭೂತ ಸೌಕರ್ಯ ಕೊಡಿ, ನಿಮ್ಮ ಹಣ ಕೊಡಿ, ಆಸ್ತಿ ಕೊಡಿ, ಅದು ಯಾವ್ದು ನಾವು ಕೇಳ್ತಾ ಇಲ್ಲ. ನಮ್ಗೆ ಮೇನ್ ಮೂಲಭೂತ ಸೌಕರ್ಯಗಳು ಕೊಡಿ. ನಮ್ಮ ಸಮುದಾಯದವರಿಗೆ ಒಂದು ಶಿಕ್ಷಣ, ಒಂದು ವಸತಿ, ಒಂದು ಕೆಲಸ, ಇಷ್ಟು ಕೊಟ್ರೆ ನಮ್ಮ ಸಮುದಾಯದವ್ರು ರೋಡ್ಗೆ ಬರಲ್ಲ, ಭಿಕ್ಷಾಟನೆ ಮಾಡಲ್ಲ, ಸೆಕ್ಸ್ ವರ್ಕು ಮಾಡಲ್ಲ. ಹ್ಮ್. ಅದು ಕೊಟ್ರೆ ಮಾತ್ರ ಏನೋ ಒಂದು ಸಾಧನೆ ಮಾಡ್ಬೋದು. ಹಾಗಾಗಿ ನನ್ನ ಆಶ್ರಮದಲ್ಲಿ, ಯಾಕಂದ್ರೆ ವಯಸ್ಸಾದವರಿಗೆ ನಮ್ಮವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ರೂಮಲ್ಲಿ ಇರ್ಬೇಕಾಗುತ್ತೆ, ನಮ್ಮ ಜೊತೆ ಎಲ್ಲ ಇರ್ಬೇಕಾಗುತ್ತೆ. ಹಾಗಾಗಿ ಅಂತರ್ಗೆ ಒಂದೇನು ಕಾಟಿನ ವ್ಯವಸ್ಥೆ ಆಗಿರ್ಬೋದು, ಬೆಡ್ಡಿನ ವ್ಯವಸ್ಥೆ ಆಗಿರುವಂಥದ್ದು, ಊಟದ ವ್ಯವಸ್ಥೆ ಆಗಿರುವಂಥದ್ದು. ಅಂದ್ರೆ ನೀವು ಬರ್ತ್ಡೇಗೆ ಎಲ್ಲೆಲ್ಲೋ ಎಂಜಾಯ್ ಮಾಡಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡಿರ್ತೀರ. ಅದನ್ನ ನಮ್ಮ ಆಶ್ರಮದಲ್ಲಿ ನಮ್ಮ ಸಮುದಾಯದವರಿಗೆ ಖರ್ಚು ಮಾಡಿ ಅವರ ಆಶೀರ್ವಾದ ನಿಮ್ಗೆ ಸಿಗುತ್ತಲ್ಲ, ಅದು ಒಂದು ದೇವರು ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಅಂದ್ರೆ ಇಷ್ಟಪಡ್ತೇನೆ. ಇವಾಗ ನಿಮ್ ಕಮ್ಯುನಿಟಿಗೆ ಈ ತರದ ವೃದ್ಧಾಶ್ರಮ ಅಂತ ಇಲ್ವಾ? ಇಲ್ಲ ಸರ್, ಇಲ್ಲ. ಎಲ್ಲೂ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ, ಇಲ್ಲ. ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ. ಮಾಡ್ಕೊಳ್ಬೋದಲ್ಲ ಅಂದ್ರೆ ನಿಮ್ದು? ನಮ್ಮವರೇ ಬೇರೆಯವ್ರನ್ನ ಮಕ್ಕಳನ್ನ ಸಾಕ್ತಾ ಇದ್ದಾರೆ, ಹ್ಮ್. ಮತ್ತೆ ವಯಸ್ಸಾದವ್ರನ್ನ ಸಾಕ್ತಾ ಇದ್ದಾರೆ. ಹ್ಮ್. ಆದ್ರೆ ಬೇರೆ ಬೇರೆ ಎಲ್ಲ ಸಾಕ್ತಾ ಇದ್ದಾರೆ. ಆದ್ರೆ ನಮ್ಮ ಕಮ್ಯುನಿಟಿಗೋಸ್ಕರ ನಮ್ಮದೇ ಒಂದು ಇಲ್ಲ. ಇಲ್ಲ. ಹ್ಮ್. ಅಂದ್ರೆ ನಿಮಗೆ ಮಾಡ್ಕೊಳ್ಬೋದಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಹಾಕ್ತಾ ಇರ್ತೀರಾ, ಸಾಂಗಿಗೆ ಆಗ್ತಾರೆ. ಆಕ್ಟಿಂಗ್ ಮಾಡ್ತಾ ಈಗ ಇರ್ತೀರಾ. ಅಂದ್ರೆ ಕೆಲವೊಬ್ರೆಲ್ಲ ನಾನು ಏನ್ ಕೇಳೋದು ಮಾಡ್ತಾರೆ, ಕ್ರೌಡ್ ಫಂಡ್ ಮಾಡ್ಕೊಳ್ಬೋದಲ್ಲ ನಿಮಗೆ? ಬೇಡ ಸರ್, ಅಂತ ದುಡ್ಡೆಲ್ಲ ಬೇಡ. ಅಲ್ಲ, ನಾನು ಕೇಳೋದು ಕ್ರೌಡ್ ಫಂಡ್ ಅಂದ್ರೆ ಇವಾಗ ಒಂದು ಆಶ್ರಮ ಮಾಡ್ತಾ ಇದೀವಿ, ನಮ್ಗೆ ಈ ತರ ಇದೆ, ನಾವು ಮಾಡ್ತಾ ಜನಗಳು ಮನಸ್ಥಿತಿ ಹೇಗೆ ಅನಿಸುತ್ತೆ ಹೇಳಿ. ಒಂದು ಆಶ್ರಮ ವಿಶ್ವಾಸ ಮಾಡ್ತಿದ್ವಿ ಬರಲ್ವಾ? ಅಂತಂದಾಗ ಅವ್ರ ಏನನ್ ಮೈಂಡ್ ಅಲ್ಲಿ ಫಸ್ಟ್ ಬರೋದು, ಇವ್ರು ಹಣ ಮಾಡ್ಲಿಕ್ಕೆ ಇನ್ನೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಯೋಚನೆ ಬರುತ್ತೆ.
ಹ್ಮ್ ಹ್ಮ್ ಇನ್ನೊಂದು ಯೋಚನೆ ಮಾಡ್ತಿದ್ದಾರೆ ಇವ್ರು ಹಣ ಮಾಡಕ್ಕೋಸ್ಕರ. ಹಣ ಮಾಡಿ ನಾನು ಯಾರಿಗೋಸ್ಕರ ಇಡ್ತಾ ಇದ್ದೀನಿ? ನನಗೆ ಗಂಡ ಇದ್ದಾನ, ಮಕ್ಳಿದಾರ? ಯಾರಿಗೋಸ್ಕರ ನಾನು ಹಣ ಮಾಡ್ಲಿ, ಆಸ್ತಿ ಮಾಡ್ಲಿ ಹೇಳಿ? ರೈಟ್. ಹೌದ್ ತಾನೆ? ಹಾಗಾಗಿ ನಾನು ಒಂದು ಆಶ್ರಮ ಮಾಡಿದ್ರೆ ಅಂಥವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾನೇ ನೀವು ದುಡ್ಡು ಯಾವತ್ತೂ ನನ್ನ ಅಕೌಂಟಿಗಾಗ್ಲಿ ಕೈಯಿಂದ ದುಡ್ಡು ಮಾತ್ರ ಹಾಕ್ಬೇಡಿ. ಹ್ಮ್ ನಮ್ಮ ಆಶ್ರಮಕ್ಕೆ ರೇಷನ್ ಒಂದು ವ್ಯವಸ್ಥೆ ಆಗಿರುವಂತದ್ದು, ನಮಗೆ ಹ್ಮ್ ಮೂಲಭೂತ ಸೌಕರ್ಯಗಳು, ಮೂಲಭೂತ ಏನೇನು ಪ್ರತಿನಿತ್ಯ ಬೇಕಾಗುತ್ತಾ ಅಂತ ವಸ್ತುಗಳನ್ನ ಕೊಡಿಸಿ ಹೋಗಿ, ದುಡ್ಡು ಮಾತ್ರ ಕೊಡ್ಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಶ್ರಮ ಹಾಗಾಗಿ ಮಾಡ್ತೀರಾ ಆಶ್ರಮ ಹಾಗಾದ್ರೆ? ಮಾಡ್ಬೇಕಂತ ಕನಸಿದೆ, ಎಲ್ಲಿ ಮಾಡ್ತೀರಾ? ಆಸೆನೇ ಇದೆ. ಎಲ್ಲಿ ಮಾಡ್ಬೇಕಂತ ಇಲ್ಲೇ ಮಂಗಳೂರು ಸುತ್ತಮುತ್ತಲ ಮಾಡ್ಬೇಕು ಏನಾದ್ರು ಪ್ಲೇಸ್ ಅನ್ಕೊಂಡಿದ್ದೀನಿ. ಒಂದು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಯಾವ್ದು ಪ್ಲೇಸ್ ಸೆಲೆಕ್ಷನ್ ಇಲ್ಲ. ಹ್ಮ್. ನಾನು ಬೇರೆ ಬೇರೆ ಅಧಿಕಾರಿ ಹತ್ರ ಎಲ್ಲ ಯಾರ ಹತ್ರ ಕೇಳಿದಾಗ ನೋಡ್ಸ್ಕೊಳ್ತೀರಾ? ಅಂದ್ರೆ ಬಂದು ಒಂದು 10-20-40 ಮಂದಿ ಬಂದು ಬಿದ್ರು, ಹ್ಮ್. ಹ ಆಶ್ರಮ ಮಾಡಿದ್ರಿ, ನನ್ನ 10-20-30 ಶಕ್ತಿ ಮಂದಿ ಇರೋವರೆಗೆ ಬಂದ್ರಿ, ನಾನು ಸಾಕ್ತೇನೆ ಒಬ್ರು ಸರ್ ಅಷ್ಟು ಅವ್ರಿಗೆ. ಮಂದಿ ನೋಡ್ಕೊಳ್ತೀರಾ? ನೋಡ್ಕೊಳ್ತೇನೆ ಸರ್. ಅಂದ್ರೆ ಟೀಮ್ ನನ್ನ ಮಾಡ್ಕೊಳ್ತೀರಾ? ಫ್ರೆಂಡ್ಸ್ ಎಲ್ಲ ಟೀಮ್ ಮಾಡ್ಕೊಳ್ತೇನೆ. ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ಅಂದ್ರೆ ಹೆಲ್ಪ್ ಮಾಡುವಂಥದ್ದು, ಕರುಣಾಮಯಿ ಹೃದಯ ಇರುವಂತದ್ದು ನಮ್ಮ ಸಮುದಾಯದವರಿಗೆ ತುಂಬಾ ಜನಕ್ಕಿರುತ್ತೆ. ಹ್ಮ್ ಏನೋ ಒಂದು ಕಷ್ಟದವರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಹ್ಮ್ ಮನಸ್ಥಿತಿ ಇರ್ತಾರೆ. ಅಂಥವ್ರನ್ನೆಲ್ಲ ನಾನು ಒಟ್ಟು ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಒಂದು ಟೀಮ್ ಮಾಡ್ಕೊಳ್ತೇನೆ. JCI ಟೀಮ್ ಸೇರ್ಕೊಂಡಿದ್ದೀರಲ್ಲ ಮಾಡ್ಕೊಂಡು ಇವಾಗ? ಏನು JCI ಸಂಸ್ಥೆಗೆ ಸೇರ್ಕೊಂಡಿದ್ದೀರಲ್ಲ? ಅವ್ರಿಗೂ ತುಂಬಾ ಹೇಳಿದ್ದೀನಿ ಹೆಲ್ಪ್ ಮೊನ್ನೆ. ಮಾಡ್ತಾರಲ್ಲ ಅದು? ಹೌದು, ತುಂಬಾನೇ ಹೆಲ್ಪ್ ಮಾತಾಡ್ಬೇಕು ಮಾಡ್ತಾರೆ. ಅವ್ರಿಗೆ. ಆ ಸಂಸ್ಥೆಯಲ್ಲಿ ನಾನು ಮಾತಾಡಿದ್ದೀನಿ. ನಮ್ಗೆ ಈ ತರ ನಮ್ಮ ಸಮುದಾಯದವರಿಗೆ ಈ ತರ ಇಲ್ಲ, ಒಂದೇನಾದ್ರು ಮಾಡಿಕೊಡಿ. ಅದು ಜವಾಬ್ದಾರಿ ನಾನು ನೋಡ್ಕೊಂಡು ಹೋಗ್ತೇನೆ, ನನ್ನ ಪ್ರಾಣವಿರೋವರೆಗೆ ನಾನು ನೋಡ್ಕೊಂಡು ಹೋಗ್ತೇನೆ ಅಂತಾನೆ ಹೇಳಿದ್ದೀನಿ. ಏನ್ ಹೇಳಿದ್ದಾರೆ? ಓಕೆ ಅಮ್ಮ, ನೋಡೋಣ, ಮಾತಾಡ್ತೇವೆ ಅಂತ ಹೇಳಿದ್ರು. ಮತ್ತೆ ಕೆಲವೊಂದು ಅಧಿಕಾರಿಗಳ ಹತ್ರನು ಮಾತಾಡ್ದೆ. ಏನ್ ಹೇಳ್ತಾರೆ? ಸರ್ ನಮ್ಗೆ ಈ ತರ ಏನಾದ್ರು ಮಾಡಿಕೊಡಿ ಅಂತ. ಇರ್ಲಿಕ್ಕೆ ನಮಗೆ ವಸತಿ ಇಲ್ಲ. ಇಷ್ಟು ವರ್ಷ ಆಯ್ತು, ನಾನು 8 ವರ್ಷ ಆಗ್ತಾ ಬಂತು ಮಂಗಳೂರಿಗೆ ಬಂದು. ಇವಾಗ್ಲೂ ಬಾಡಿಗೆ ಮನೇಲೇ ಇರೋದು ನಾನು. ಎಷ್ಟು ಬಾಡಿಗೆ ಮನೆಗೆ? ಸ್ವಂತ ಮನೆ ಇಲ್ಲ, 8,500 ಬಾಡಿಗೆ. ಹ್ಮ್ ಅಷ್ಟೂನು ನೀಗಿಸ್ಬೇಕು. ಆದ್ರೆ ಒಂದು ವಸತಿ ಕೊಟ್ರೆ ನಮ್ಗೆ ಬಾಡಿಗೆ ಕೊಡೋದಾದ್ರೂ ತಪ್ಪುತ್ತೆ ತಾನೆ. ಆ ಹಣದಿಂದ ಇನ್ನೊಬ್ರಿಗೆ ನಾವು ಊಟ ಹಾಕೋ ವ್ಯವಸ್ಥೆನ ಆಗುತ್ತೆ ತಾನೆ. ಅದರಿಂದ ಊಟನೂ ಕೊಡಿಸ್ಬೋದು ತಾನೆ ಬೇರೆಯವ್ರಿಗೆ. ಹಾಗೆ ಯಾಕೆ ಅರ್ಥ ಮಾಡ್ಕೊಳತ್ತಿಲ್ಲ ಅಂತಾನೆ ಹೇಳಿ ನಾನು ಎಲ್ಲಾ ಅಧಿಕಾರಿ ಹತ್ರನು ಕೇಳಿದೆ. ಎಲ್ಲರಿಗೆ ಅರ್ಜಿ ಅಧಿಕಾರಿಗಳು ಏನ್ ಬರೆದು ಹೇಳ್ತಾರೆ? ಕೊಟ್ಟೆ. ಆಯ್ತು, ಅವಾಗಿನ ಪೂರ್ತಿ ಕೇಳ್ತಾರೆ. ಆಯ್ತು, ಓಕೆ, ಮಾಡೋಣ, ನೋಡೋಣ, ಬರೇ ನೋಡೋಣ ಮಾಡೋಣ ಆಯ್ತು. ಆದ್ರೆ ಕಾರ್ಯರೂಪಕ್ಕೆ ಯಾವುದು ಬರ್ತಾ ಇಲ್ಲ ಅಲ್ವಾ? ನಾನು ಅಂಗಡಿ ಹೇಳಿದೆ, ನಮ್ಮ ಸಮುದಾಯದವ್ರು ನೀವು ಬರೀ ಅಲ್ಲಿ ನಿಲ್ತೀರಾ, ಇಲ್ಲಿ ನಿಲ್ತೀರಾ, ಅಲ್ಲಿ ಭಿಕ್ಷಾಟನೆ ಮಾಡ್ತಾರೆ, ಇಲ್ಲಿ ಭಿಕ್ಷಾಟನೆ ಮಾಡ್ತಾರೆ ಅಂತ ಬರೀ ಸಮಸ್ಯೆಗಳು ಹೇಳ್ತಿದ್ದೀರಾ. ಅದಕ್ಕೆ ಒಂದು ಅಂಗಡಿ ಹಾಕಿಕೊಡಿ, ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಅಂಗಡಿ ಹಾಕಿಕೊಡಿ, ಒಂದು ವಸತಿ ಕೊಡಿ, ಒಂದು ಶಿಕ್ಷಣಕ್ಕೆ ಒಂದು ಏನಾದ್ರು ಹೆಲ್ಪ್ ಮಾಡಿ. ಕೆಲವೊಬ್ರೆಲ್ಲ ಓದೋ ಮನಸ್ಥಿತಿ ಇರ್ತಾರೆ, ಅವರಿಗೆಲ್ಲ ಓದುವಕ್ಕೆ ಹೆಲ್ಪ್ ಮಾಡಿ. ಮತ್ತೆ ಕೆಲಸಕ್ಕೆ ಟ್ರೈನಿಂಗ್ ಕೊಡಿ. ಈ ಎಲ್ಲ ಕೆಲಸ ಬಿಡ್ತಾರಲ್ಲ, ನೀವೇ ಕೊಡ್ಲಾರ್ದೆ ನಿಮ್ಮ ಹತ್ರನೇ ಇಷ್ಟೊಂದು ತಪ್ಪಿಟ್ಕೊಂಡ್ರೆ ನಮ್ಮನ್ನ ಬೆರ್ಲ್ ಮಾಡಿ ಹಿಂಗ್ ತೋರಿಸಿದಾಗ ಆ 3 ಬೆರ್ಲ್ ಇದೆಯಲ್ಲ ನಿಮ್ಮನ್ನ ತೋರಿಸ್ತಾ ಇದೆ ಅಂತ ಅನ್ನೋದು ಮರಿಬೇಡಿ ಅಂತ ನಾನು ಅವರಿಗೆ ಅಧಿಕಾರಿಗಳಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಹ್ಮ್ ಯಾಕಂದ್ರೆ ನನಗೆ ಆಗಿದೆ ಅನುಭವ. ಅಲ್ವಾ? ಹ್ಮ್ ಮಾಡಿ, ಒಂದು JCI ಥ್ರೂ ಅಲ್ಲಿ ಎಲ್ಲಾದ್ರೂ ಇದ್ಕೊಂಡು ಮಾಡಿ. ಮೀಡಿಯಾ ಕಡೆಯಿಂದ, ಪಬ್ಲಿಸಿಟಿ ಕಡೆಯಿಂದ ಅಥವಾ ಕ್ರೌಡ್ ಫಂಡ್ ಏನಾದ್ರು ಮಾಡ್ಲಿಕ್ಕಿದೆ ಖಂಡಿತವಾಗಿ ನಾವು ಕೂಡ ನಿಮ್ ಜೊತೆ ನಿಲ್ತೀವಿ. ಖಂಡಿತ ಸರ್. ನಮ್ ಕಡೆಯಿಂದ, ಯಾಕಂದ್ರೆ ನಮ್ದು ಟೀಮ್ ಇರೋದೆಲ್ಲ ಯಂಗರ್ಸ್. ಸೊ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡ್ಕೊಂಡು ಎಲ್ಲ ಸೆಟ್ ಮಾಡಿ ಕೊಡ್ತಾರೆ. ಹೌದು. ಎಲ್ಲಾದ್ರೂ ಆ ತರದ ಒಂದು ಸಿಚುವೇಶನ್ ಆಗಿ ನಿಮ್ಗೊಂದು ಪ್ಲೇಸ್ ಸಿಕ್ಕಿತ್ತು, ಅಥವಾ ಬಿಲ್ಡಿಂಗ್ ಕಟ್ಟುವಂತ ಪ್ಲಾನ್ ಇದ್ರೆ, ಅಥವಾ ಒಂದು ಇದು ಆಶ್ರಮ ಮಾಡ್ಲಿಕ್ಕಿದ್ರೆ ಖಂಡಿತ ಅಲ್ಲೇ ಬಂದು ನಮ್ಮ ತಂಡ ಬಂದು ನಿಮಗೆ ವಿಡಿಯೋ ಮಾಡ್ಕೊಂಡು ಏನ್ ನಿಮಗೆ ನಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೋ ಅದು ನಾವು ಮಾಡಿಕೊಡ್ತೀವಿ. ಓಕೆ ಸರ್, ಆಯ್ತಾ? ಖಂಡಿತ. ಪಬ್ಲಿಸಿಟಿಯಿಂದ, ಯಾಕಂದ್ರೆ ನೀವು ಮಾಡುವಾಗ ನೀವು ಹೇಳ್ತಾರೆ ಅಂದ್ರೆ ಹಣ ಮಾಡ್ತಾರೆ, ಅದು ಮಾಡ್ತಾ ಇದು ಮಾಡ್ತಾ ಇರ್ತೀವಿ. ಹೌದು. ನಾವು ಆಲ್ರೆಡಿ ಕ್ರೌಡ್ ಫಂಡ್ ಅಲ್ಲಿ ಮಾಡ್ತಾ ಇರ್ತೀವಿ, ಮದುವೆಗಾಗಿರ್ಬೋದು, ನಿಜ. ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇರ್ತೀವಿ. ಸೊ ಇದೊಂದು ಮಾಡಿಬಿಡೋಣ, ನಮ್ಮ ಮೀಡಿಯಾದ ಕಡೆಯಿಂದ ಮಂಗಳೂರಿನ ಜನತೆಗೊಂದು ಓಕೆ. ಮೆಸೇಜ್ ಕೊಡೋಣ. ಈ ತರ ಮಾಡ್ತಾ ಇದ್ದಾರೆ, ಇವರಿಗೊಂದು ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಏನೇ ನಿಮ್ ಕಡೆಯಿಂದ ಹೆಲ್ಪ್ ಆಗ್ತದೆ ಲೈವ್ ಆಗಿ ಬಂದು ಅಲ್ಲೇ ಏನ ಪ್ಲೇಸ್ ಇದೆ ನೀವು ಹೇಳಿದಂಗೆ ಅಕೌಂಟಿಗೆ ಹಾಕೋದು ಬೇಡ. ಅಂದ್ರೆ ಪ್ಲೇಸ್ಗಳು ಸಿಗ್ತಾ ಇಲ್ಲ, ಇಂಥ ಜಾಗ ಅಂತ ತೋರಿಸಿದ್ರೆ ಅವ್ರು ಹೇಳ್ತಾರೆ ಅದಕ್ಕೆ ತೆಗ್ದಿಟ್ಟಿದೀವಿ, ಇದಕ್ಕೆ ತೆಗ್ದಿಟ್ಟಿವಿ ಅಂತ. ಈ ಸರ್ಕಾರದಲ್ಲಿ ನಾನು ಕೇಳಿದೆ, ಯಾಕಂದ್ರೆ ನಮ್ಮಂತ್ರ ಅಷ್ಟು ಜಾಗ ಕೊಂಡೋಷ್ಟು ಶಕ್ತಿ ಇಲ್ಲ ನಮ್ಮ ಹತ್ರ. ಹೌದು. ಸರ್ಕಾರ ಏನಾದ್ರು ನಮ್ಗೆ ಜಾಗ ತೋರಿಸಿ ಇಲ್ಲೇನಾದ್ರು ಒಂದು 10 ಸೆನ್ಸ್ ಜಾಗ ಸಿಕ್ಕಿದ್ರು ಸಾಕು ಸದ್ಯಕ್ಕೆ. ಮಾಡಿ ಅಂತ ಹೇಳಿದ್ರೆ ಆಯ್ತು. 10 ಸೆನ್ಸ್ ಬೇಡ ಸರ್, 5 ಸೆನ್ಸ್ ಕೊಟ್ರು ಸಾಕು ನಮ್ಗೆ. ಹಾಸಿಗೆ ಇದ್ದಷ್ಟು ಕಾಲ್ ಚಚ್ಚೋಣ ಅಂತ. ಅಷ್ಟು ಕೊಟ್ರಾದ್ರುನು ನಾವು ನೋಡ್ಕೊಳ್ತೇವೆ, ಮಾಡ್ತೇವೆ ಅಂತಂದ್ರೆ, ಆದ್ರೆ ಮಾಡೋರಿಲ್ಲ, ನೋಡೋರಿಲ್ಲಾರ್ದಂಗ ಆಗಿದೆ ನಮ್ಮ ಪರಿಸ್ಥಿತಿ. ಯಾಕಂದ್ರೆ ನಾವು ನನ್ನ ಪ್ರಾಣ ಇರೋವರೆಗೆ ನಾನು ಒಂದು ಸಮಾಜ ಸೇವೆಗೋಸ್ಕರ ನನ್ನ ಜೀವನ ತೆಗ್ದಿರ್ತೇನೆ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ. ಆ ಲವ್ ಆಗ್ಲಿ, ಆ ಸಂಸಾರ ಆಗ್ಲಿ ನನಗೆ ಇಷ್ಟನೂ ಇಲ್ಲ ನಾನು ಇರೋವರೆಗೆ. ಯಾಕಂದ್ರೆ ನನ್ನ ಅಪ್ಪ ಅಮ್ಮನ ಪ್ರೀತಿ ಆ ಮೂಮೆಂಟ್ ಅಲ್ಲಿ ತುಂಬಾ ಕಳ್ಕೊಂಡಿದೀನಿ. ಆ ಅಪ್ಪ ಅಮ್ಮನ ಪ್ರೀತಿನ ಇವ್ರ ಮುಖಾಂತರ ನಾನು ಇವರಿಗೆ ಕೊಡ್ಬೇಕಂತ ನನ್ನ ಆಸೆ. ಮತ್ತೆ ಅದೊಂದು ರೀತಿ ಮತ್ತೆ ನಂದು ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ವಾರ ಆಗಿರ್ಬೋದು, ಇನ್ನೊಂದು 15 ದಿನಕ್ಕೆ ಆಗಿರ್ಬೋದು, ನಾನೊಂದು ಏನಾದ್ರು ಚಿಕ್ಕದೊಂದು ಟೀ ಕಾಫಿ ಶಾಪು, ಒಂದು
ನಾನು ಒಂದು ಉದ್ಯೋಗ ಮಾಡ್ಬೋದಲ್ಲ ಹ್ಮ್. ಅಂತ ಹೇಳಿ, ಉದ್ಯೋಗ ಮಾಡ್ಬೇಕಂತ ಹೇಳಿ ಆ ಶಾಪ್ ಓಪನ್ ಮಾಡ್ಬೇಕು ಅನ್ಕೊಂಡಿದೀನಿ. ಹ್ಮ್. ಆ ದೇವರ ದಯದಿಂದ ಬಿಸ್ನೆಸ್ ಆಗುತ್ತೋ ಲಾಸ್ ಆಗುತ್ತೋ ಗೊತ್ತಿಲ್ಲ. ಎಲ್ಲಿ ಮಾಡ್ಬೇಕಂತ ಇದ್ದೀರಾ? ಮಂಗಳೂರಲ್ಲಿ ಮಾಡ್ಬೇಕು ಯಾರು ಅನ್ಕೊಂಡಿದೀನಿ ಕುತ್ಕೊಳ್ತಾರೆ sir. ಟೀ ಮಾಡ್ಕೊಂಡು? ನೀವೇ ನಾನೇ ಕೂತ್ಕೊಳ್ತೀರಾ? ಮಾಡ್ತೇನೆ ಸರ್. ನೀವೇ ಅಂಗಡಿಯಲ್ಲಿ ಇರ್ತೀರಾ? ಹಾ ಸರ್, ನಾನೇ ಇರ್ತೇನೆ. Sure. ಮತ್ತೆ ಇದನ್ನೆಲ್ಲ ಬೇರೆ ಬೇರೆ ನಾನು ಜಿಮ್ ಅಲ್ಲೆಲ್ಲ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದೀನಲ್ಲ, ಹ್ಮ್. ಪರ್ಸನಲ್ ಆಗಿ ಲೇಡೀಸ್ಗೆ ವರ್ಕೌಟ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಹ್ಮ್. ವೇಟ್ ಲಾಸ್ ಆಗ್ಲಿಕ್ಕೆ ಎಲ್ಲ ಹ್ಮ್. ಸ್ವಲ್ಪ ಹೇಳ್ತಾ ಇರ್ತೀವಿ. ಹ್ಮ್. ಹಾಗಾಗಿ ಅದ್ರ ಜೊತೆಗೆ ಮತ್ತೆ ನಾನು ಟೀ ಕಾಫಿ ಶಾಪ್ ಮಾಡ್ಬೇಕು ಪ್ಲೇಸ್ ಎಲ್ಲ ಅನ್ಕೊಂಡಿದ್ದೀನಿ. ರೆಡಿ ಆಗಿದಾ? ಪ್ಲೇಸ್ ಎಲ್ಲ ಅದೇ ಹೈವೇ ರೋಡ್ ಅಲ್ಲಿ ಏನಾದ್ರು ಮಾಡ್ಬೇಕಂತ ಆಸೆ ಇದೆ. ಎಲ್ಲಿ? ಮಂಗಳೂರಲ್ಲೇ ಮಂಗಳೂರಲ್ಲೇ ಹೈವೇ ರೋಡ್ ಅಲ್ಲಿ ಮಾಡಿ ಮತ್ತೆ ಫಸ್ಟ್ ಏನೋ ಟೈಮ್ ಒಂದು- ಅಂತಲ್ಲ? ಹೌದು ಫಸ್ಟ್ ಟೈಮ್. ಮಂಗಳೂರಲ್ಲಿ ಒಬ್ರು ನಿಮ್ಮ ಸಮುದಾಯ ಇಲ್ಲ, ನಮ್ಮ ಸಮುದಾಯದವರು ಒಬ್ರು ಮಾಡಿದ್ದಾರೆ ಎಲ್ಲಿ? ರೀಸೆಂಟ್ಲಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಂಚ್ಕೊಂಡಿದ್ದೆ. ಹೌದಾ? ರೈಲ್ವೆ ಸ್ಟೇಷನ್ ಹತ್ರ ಮಾಡಿದ್ದಾರೆ. ಓಕೆ. ಮತ್ತೆ ಈಗ ಒಂದು ನಮ್ಮದೊಂದು ಒಂದೇನೋ ಒಂದು ಇದರಿಂದ ಒಂದು ಆದಾಯ ಏನಾದ್ರು ಸಿಗ್ಬೋದು. ಆದಾಯ ಸಿಕ್ಕರೆ ಇನ್ನೊಂದು 4 ಜನಕ್ಕೆ ಊಟಕ್ಕೆ ಕೊಡುವಂತ ವ್ಯವಸ್ಥೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ತುಂಬಾನೇ ಅಲ್ಲಿ ಖುಷಿಯಿಂದ ಪ್ರೆಸೆಂಟ್ ನಾನು ಶಾಪ್ ಅಲ್ಲಿ ಓಪನ್ ನೀವೇ ಮಾಡ್ಬೇಕು ಇರ್ತೀರಿ? ಅನ್ಕೊಂಡಿದ್ದೀನಿ. ಹೌದು ಸರ್, ನಾನೇ ಇರ್ತೇನೆ. ಕರೀರಿ ನಮ್ಮನ್ನು ಕೂಡ. ಕರೀತೀರಾ? ಖಂಡಿತ ಕರಿತೀನಿ ಸರ್. ಬರ್ತೀವಿ, ಬರ್ಬೇಕು, ಒಂದು video ಎಲ್ಲ ಎಲ್ರು ಮಾಡೋಣ. ಬರ್ಬೇಕು ಬನ್ನಿ. ಎಷ್ಟು ದಿವಸ ಇದೆ ಇನ್ನು ಓಪನ್ಗೆ? ಇನ್ನೊಂದು 15-20 ದಿನದಲ್ಲಿ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿದೀನಿ. ಏನೆಲ್ಲ ಇಡ್ತೀರಾ ಹೇಳಿದೀನಿ. ಶಾಪ್ ಅಲ್ಲಿ? ಟೀ ಕಾಫಿ ಇದೆ, ವೆರೈಟಿ coffee ವೆರೈಟಿ ಎಲ್ಲ ಮಾತ್ರ? ಟೀ ಕಾಫಿ ಮತ್ತೆ ತಿಂಡಿ ಏನಾದ್ರು. ಕೆಫೆ ತರನ? ಚಿಕ್ಕದೊಂದು ಕೆಫೆ, ಅಂದ್ರೆ ದೊಡ್ಡದೇನಲ್ಲ ಸರ್, ಹಾ. ಚಿಕ್ಕದು. ತಿಂಡಿ ಎಲ್ಲ ಮಾಡಕ್ಕೆ ಜನ ಎಲ್ಲ ಸೆಟ್ ಮಾಡಿದೆ. ಹಾ ಸರ್, ಅದೇ ಶೋರ್ ಬರೋಣ. ಮಾಡ್ತೀನಿ. ಖಂಡಿತ ಬರ್ಬೇಕು, ನೀವೆಲ್ರು ಬರ್ಬೇಕು. ನೀವೆಲ್ಲ ಬಂದ್ರೆ ನಮ್ಗೆ ಸಪೋರ್ಟ್ ಮಾಡ್ದಂಗ ಆಗುತ್ತೆ. ಮಾಡೋಣ ವಿಡಿಯೋ ಮಾಡಿ ಎಲ್ಲರನ್ನು ಬರ್ಲಿಕ್ಕೆ ಹೇಳೋಣ ಅಲ್ಲಿಗೆ. ಸರಿ, ಓಕೆ ಸರ್, ಬನ್ನಿ. ಹೌದಾ? ಒಳ್ಳೇದಾಗ್ಲಿ ನಿಮ್ಮ ಶಾಪಿಗೂ. Okay. ನಿಮ್ಮ Thank you, sir. Thank you so ಆಶ್ರಮದ much. ಪ್ಲಾನ್ ಇದೆ, ತುಂಬಾ ಒಳ್ಳೆಯ ಪ್ಲಾನ್. ತುಂಬಾ ಖುಷಿ ಆಯ್ತು ನನಗೆ ಕೂಡ, ಅದಕ್ಕೆ ನಾನೊಂದು ಭರವಸೆ ಕೊಟ್ಟೆ. Okay, sir. ಮಾಡೋದಿದ್ರೆ ಮಾಡಿ, ರೆಡಿ ಆದಾಗ ಹೇಳಿ. ಅಲ್ಲಿ ಬಂದು ಏನ್ ನಿಮಗೆ ನಮ್ಮ ಕಡೆಯಿಂದ ಏನೋ ಹೆಲ್ಪ್ ಮಾಡ್ಬೇಕು ಅದು ಮಾಡ್ತೀವಿ. ಅದೇ ರೀತಿ Okay. ಶಾಪ್ ಕೂಡ ಒಳ್ಳೇದಾಗ್ಲಿ.